ಹೈಕೋರ್ಟ್ನಿಂದ ಸಿಟಿ ರವಿ ಅವರನ್ನ ಅಮಾನತು ಮಾಡಲಾಗಿದೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಎಂಎಲ್ಸಿ ಸಿಟಿ ರವಿ ಅಮಾನತಾಗಿದ್ದಾರೆ. ಕಾರಣ ಪೀಠಕ್ಕೆ ಅಗೌರವ ತೋರಿದ್ರು ಅನ್ನುವಂಥ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. 1 ದಿನದ ಮಟ್ಟಿಗೆ ಅಮಾನತು ಮಾಡಿ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಆದೇಶವನ್ನು ಮಾಡಿದ್ದಾರೆ. ಪೀಠಕ್ಕೆ ಅಗೌರವ ತೋರಿದ್ರು ಅನ್ನುವಂಥ ಕಾರಣಕ್ಕೆ ಹೊರಟ್ಟಿ ಅವರು ಅವರನ್ನ 1 ದಿನದ ಮಟ್ಟಿಗೆ ಅಮಾನತನ್ನ ಮಾಡಿದ್ದಾರೆ. ಅಂದ್ರೆ 1 ದಿನ ಅವರು ಕಾಲಿಡಂಗಿಲ್ಲ. ಅಂದ್ರೆ ಈಗೇನು MLC ಆಗಿದ್ದಾರೆ, ಸಹಜವಾಗಿ ಅವರು ಕಚೇರಿಗೆ ಭೇಟಿ ಕೊಟ್ಟೆ ಕೊಡ್ತಾರೆ ಮತ್ತು ಏನಾದರೂ ಕೆಲಸ ಕಾರ್ಯಗಳಿದ್ರೆ ಹೋಗ್ತಾರೆ. ಆದರೆ 1 ದಿನದ ಮಟ್ಟಿಗೆ ಅವರು ಬರೋಂಗಿಲ್ಲ. ಕೊಟ್ಟ ಸಮಯಕ್ಕೆ ಸರಿಯಾಗಿ ಸಿಟಿ ರವಿ ಅವರು ಮಾತಾಡಿಲ್ಲ ಅನ್ನುವಂಥ ಕಾರಣ ಹೊರಟ್ಟಿ ಅವರು ಕೂಡ ಗರಂ ಆಗಿದ್ರು. ನಾವು ಕಲಾಪದಲ್ಲಿ ಗಮನಿಸ್ತಾ ಇದ್ವಿ, ಇನ್ನೇನು ದೊಡ್ಡ ಪಂಡಿತನ ಕುತ್ಕೋ ಬಾಯಿ ಮುಚ್ಕೊಂಡು ಈ ರೀತಿ ಹೊರಟ್ಟಿ ಅವರು ಹೇಳ್ತಾನೆ ಬರ್ತಾ ಇದ್ರು. ಅದನ್ನ ಕಿವಿಗೆ ಹಾಕೊಳ್ಳುವಂತಹ ವ್ಯವಧಾನ ಕೂಡ ಸಿಟಿ ರವಿ ಅವರು ತೋರಿರಲಿಲ್ಲ. ಹಾಗಾಗಿ ಇವೆಲ್ಲವನ್ನ ಪರಿಗಣಿಸಿ ಪೀಠಕ್ಕೆ ಅಗೌರವ ತೋರಿದ್ರು ಅನ್ನುವಂಥ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಈಗ ಸಿಟಿ ರವಿ ಅವರನ್ನ ಈಗಾಗಲೇ ಕಲಾಪ ಕೂಡ ಮುಂದೂಡಿಕೆ ಆಗಿದೆ. ಇವತ್ತು ಕೊನೆ ದಿನ ಮುಂದೂಡಿಕೆ ಆಯಿತು. ಬಟ್ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. 1 ನಿಮಿಷ ಕೇಳಿ, ಇದು ಇರ್ಲಿ, ತೊಂದರೆ ಇಲ್ಲ. ಆದರೆ ಇವತ್ತು ಫೈನಲ್ ಡೇ, ಇನ್ನು ಕೆಲವು 1 or 2 hours ಅಲ್ಲಿ ಎಲ್ಲ ಮುಗಿದೋಗಂತ ಸಂದರ್ಭ ಇದೆ. ಬರ್ಬೇಕಲ್ಲ 8 ಗಂಟೆಗೆ. ಇರ್ಲಿ, ಅವರು ಯಾವ ಕೆಲಸಕ್ಕೆ ಹೋಗಿದಾರೋ ಗೊತ್ತಿಲ್ಲ ವಿಷಯ. ಆಯ್ತು, ಬರ್ಲಿ, ನೋಡೋಣ, ಮುಂದೆ ನೋಡೋಣ ಮತ್ತ. ಅಲ್ಲ, ಆದ್ರೆ ಈಗ ನಾನು ಈಗ 1 ನಿಮಿಷ, ನೀವು 1 ನಿಮಿಷ ಅಲ್ಲ, ಇರ್ಲಿ, ಅಧ್ಯಕ್ಷರ ಪೀಠದಿಂದ ಆದೇಶ ಆಗಿದೆ. ಒಬ್ಬ ಸದಸ್ಯನಾಗಿ ಕೇಳುವಾಗ ನೋಡಿ, ಈಗ 326, 327ರಲ್ಲಿ ಅವರು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ನನ್ನ ಪ್ರಕಾರ ನನ್ಗೆ ಅದೆಲ್ಲೂ ಕೂಡ ಆ 326, 327 ಅವ್ರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಅಟ್ರಾಕ್ಟ್ ಆಗಲ್ಲ ಅನ್ನೋದು ಬಹಳ ನೀವು ಹೇಳುದು ಹೊರಗಾಗೋದಕ್ಕೆ ಬಹಳ ಅಮಾನತ್ ಹೇಳೋದಕ್ಕೆ ಬರೋದಿಲ್ಲ. ಮಂಡನೆ ಮಾಡಿದ್ರೆ ಅದರಲ್ಲಿ ನಾನು ಆದೇಶ, ನಾನು ಪೀಠದ ಆದೇಶ ಒಂದ್ ಮಾತು ಕೇಳಿ, ಎಲ್ಲ ಒಂದ್ ಕಡೆ ಮಾತು ಕೇಳಿ, ಅದಕ್ಕೆ ನಾನು ಕೂತಿದ್ದೆ. ಬೇರೆ ಹೊರಗಾಕೋದು ಬೇರೆ. ಈಗ ಅವ್ರಿಲ್ಲ, ನಾನು ಅವ್ರಿಗೂ ಅಷ್ಟಪನ್ನು ಕೊಟ್ಟಿದ್ದೆ. ಈಗೂ ಅವ್ರು ಏನು ಹೇಳ್ತಾರೆ ಅವ್ರನ್ನ ಇನ್ನೊಂದ್ಸರಿ ಅವ್ರನ್ನ ಕೇಳಿ, ಯಾಕಂದ್ರೆ ಗಲ್ಲಿಗೆ ಹಾಕೋರ್ನ ಕೇಳ್ತಾರೆ. ನಾವು ಕೇಳ್ಬೇಕು ಅನ್ನೋದಕ್ಕೆ ಇಷ್ಟು ಟೈಮ್ ಕೊಟ್ಟಿದ್ದೀವಿ. ಅವ್ರು ಬಂದು 1 ನಿಮಿಷ ಕೇಳಿ.